ಕರ್ನಾಟಕದ ಒಂದು ಹಳ್ಳಿಯಲ್ಲಿ ರಾಮಯ್ಯ ಎಂಬ ಒಬ್ಬ ವೃದ್ಧ ರೈತ ವಾಸಿಸುತ್ತಿದ್ದ. ಅವನ ಜೀವನವೆಲ್ಲ ಹೊಲದಲ್ಲಿ ದುಡಿಯುವುದಲ್ಲೇ ಕಳೆದಿತ್ತು. ಅವನಿಗೆ 3 ಗಂಡು ಮಕ್ಕಳೇ. ಶೇಖರ್ ದೊಡ್ಡವನು, ಅನದ ಲಾಲಾಸೆ ಹೆಚ್ಚು. ಮಹೇಶ್ ಸ್ವಾರ್ಥಿ ಮತ್ತು ಕೋಪಿಷ್ಟ. ಸುರೇಶ್ ಮೃದುವಾದ ಮನಸ್ಸಿನ ಒಳ್ಳೆಯ ಹುಡುಗ. ಅವರ ತಾಯಿ ಕೆಲವು ವರ್ಷಗಳ ಹಿಂದೆ ಮೃತಪಟ್ಟಿದ್ದರು. ಆ ದಿನದಿಂದ ರಾಮಯ್ಯ ಒಬ್ಬಂಟಿಯಾಗಿದ್ದ. ಆ 3 ಮಕ್ಕಳು ಬೇರೆ ಬೇರೆ ಮನೆಯಲ್ಲಿ ವಾಸ ಮಾಡುತ್ತಿದ್ದರು. ಅವನ ಬಳಿ ದೊಡ್ಡ ಮನೆ ಇತ್ತು, ಹಲವಾರು ಎಕರೆ ಜಮೀನು ಇತ್ತು. ಸ್ವಲ್ಪ ಹಣ ಕೂಡ ಕೂಡಿಸಿ ಇಟ್ಟಿದ್ದ ರಾಮಯ್ಯ. ರಾಮಯ್ಯನಿಗೆ ವಯಸ್ಸಾಗುತ್ತಿದ್ದಂತೆ ಮಕ್ಕಳ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ: ಅಪ್ಪನ ಆಸ್ತಿ ಯಾರಿಗೆ ಸಿಗುತ್ತದೆ? ಒಂದು ದಿನ ಶೇಖರ್ ಮತ್ತು ಮಹೇಶ್ ಮಾತನಾಡುತ್ತಿದ್ದರು. ನಮ್ಮ ಅಪ್ಪ ಇನ್ನೂ ಆಸ್ತಿ ಹಂಚಿಲ್ಲ. ಹೀಗೆ ಇದ್ದರೆ ಎಲ್ಲವೂ ಸುರೇಶ್ಗೆ ಕೊಡಬಹುದು. ಸುರೇಶ್ ಆ ಮಾತು ಕೇಳಿದ. ಅವನು ಕೋಪದಿಂದ ಹೇಳಿದ: ಅಪ್ಪ ಜೀವಂತವಾಗಿದ್ದಾರೆ, ಇವಾಗ್ಲೇ ಆಸ್ತಿ ಬಗ್ಗೆ ಮಾತಾಡೋದು ತಪ್ಪು. ಆದ್ರೆ ಇಬ್ಬರು ಅವನ ಮಾತನ್ನ ಲೆಕ್ಕಿಸಲೇ ಇಲ್ಲ. ಹೀಗಿರುವಾಗ ಒಂದು ದಿನ ರಾಮಯ್ಯ ತನ್ನ ಮಕ್ಕಳನ್ನ ಕರೆಸಿಕೊಂಡ. ನನಗೆ ಈಗ ವಯಸ್ಸಾಗ್ತಿದೆ, ನನ್ನ ಆಸ್ತಿಯನ್ನ ನಿಮ್ಮ 3 ಕೊಡಲು ಯೋಚಿಸುತ್ತಿದ್ದೇನೆ. ಮಕ್ಕಳು ತುಂಬಾ ಸಂತೋಷಪಟ್ಟರು. ಆದ್ರೆ ರಾಮಯ್ಯ ಒಂದು ಷರತ್ತು ಹೇಳಿದ: ನೀವು 3 ಒಂದೊಂದು ತಿಂಗಳು ನನ್ನನ್ನ ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ನೋಡಿಕೊಳ್ಳಬೇಕು. 3 ಮಕ್ಕಳು ಕೂಡ ಈ ಷರತ್ತಿಗೆ ಒಪ್ಪಿಗೆಯನ್ನ ನೀಡಿದರು. ಅದರಂತೆ ಮೊದಲ ತಿಂಗಳು ರಾಮಯ್ಯ ಶೇಖರ್ನ ಮನೆಗೆ ಹೋದ. ಆರಂಭದಲ್ಲಿ ಪ್ರೀತಿ, ಎಲ್ಲವೂ ಕೂಡ ಚೆನ್ನಾಗಿತ್ತು. ಆದ್ರೆ ಕೆಲವು ದಿನಗಳಲ್ಲಿ ಶೇಖರ್ನ ಹೆಂಡತಿ ಕೋಪದಿಂದ ಹೇಳಿದಳು: ನಿನ್ನ ಅಪ್ಪನಿಗೆ ಎಷ್ಟು ಅಂತ ಸೇವೆ ಮಾಡ್ಬೇಕು? ಔಷಧಿ ಅದಕ್ಕೆಲ್ಲ ಖರ್ಚಾಗುತ್ತದೆ ಅಲ್ವಾ? ಶೇಖರ್ ಕೂಡ ಅದಕ್ಕೆ ಹೌದು ಎಂದು ಬೇಸರಗೊಂಡ. ಒಂದು ದಿನ ಅವನು ಹೇಳಿದ: ಅಪ್ಪ ಬೇಗ ಆಸ್ತಿ ಕೊಡಬೇಕು. ರಾಮಯ್ಯ ಮೌನವಾಗಿ ಎಲ್ಲವನ್ನ ಗಮನಿಸುತ್ತಾ ಇದ್ದ. ಮುಂದಿನ ತಿಂಗಳು ಮಹೇಶ್ನ ಮನೆಗೆ ಹೋದ. ಮಹೇಶ್ ಹೊರಗೆ ಪ್ರೀತಿ ತೋರಿಸಿದ. ಆದರೆ ಒಂದು ರಾತ್ರಿ ಅವನು ತನ್ನ ಹೆಂಡತಿಗೆ ಹೇಳಿದ: ಅಪ್ಪನ ಜಮೀನು ನನಗೆ ಸಿಕ್ಕರೆ ಸಾಕು, ನಂತರ ಅವರನ್ನ ವೃದ್ಧಾಶ್ರಮಕ್ಕೆ ಕಳಿಸಬೇಕು. ಆ ಮಾತು ರಾಮಯ್ಯ ಕೇಳಿದ. ಅವನ ಹೃದಯಕ್ಕೆ ತುಂಬಾ ನೋವಾಯಿತು. 3ನೇ ತಿಂಗಳು ರಾಮಯ್ಯ ಸುರೇಶ್ನ ಮನೆಗೆ ಹೋದ. ಸುರೇಶ್ ಇಬ್ಬರು ಅಣ್ಣಂದ್ರಿಗಿಂತ ಬಡವ, ಮನೆ ಚಿಕ್ಕದು. ಆದ್ರೆ ಅವನು ತಂದೆಯನ್ನ ತುಂಬಾ ಪ್ರೀತಿಯಿಂದ ನೋಡಿಕೊಂಡ. ಒಂದು ದಿನ ರಾಮಯ್ಯನೇ ಕೇಳಿದ: ನನ್ನ ಆಸ್ತಿ ನಿನಗೆ ಬೇಕಿಲ್ಲವಾ? ಸುರೇಶ್ ನಗುತ್ತಾ ಹೇಳಿದ: ಅಪ್ಪ, ನೀವು ನನ್ನ ಜೊತೆ ಇದ್ದರೆ ಸಾಕು. ಆಸ್ತಿ ಇದ್ದರೂ ಇಲ್ಲದಿದ್ದರೂ ನನಗೆ ವ್ಯತ್ಯಾಸ ಇಲ್ಲ. ಆ ಮಾತು ಕೇಳಿ ರಾಮಯ್ಯ ಕಣ್ಣೀರು ಹಾಕಿದ. 3 ತಿಂಗಳ ನಂತರ ರಾಮಯ್ಯ ತನ್ನ ಹಳ್ಳಿಯ ಮನೆಗೆ ಹಿಂತಿರುಗಿದ. ಮಕ್ಕಳನ್ನ ಅಲ್ಲಿಗೆ ಕರೆಸಿಕೊಂಡ. 3 ಮಕ್ಕಳು ತುಂಬಾ ನಿರೀಕ್ಷೆಯಿಂದ ಬಂದಿದ್ದರು. ರಾಮಯ್ಯ ನಿಧಾನವಾಗಿ ಮಾತನಾಡಲು ಶುರು ಮಾಡಿದ: ನಾನು ನಿಮ್ಮ 3ರನ್ನು ಕೂಡ ಗಮನಿಸಿದ್ದೇನೆ. ಮನೆ ತುಂಬಾ ಮೌನ. ನಂತರ ರಾಮಯ್ಯ ಹೇಳಿದ: ನನ್ನ ಆಸ್ತಿಯ ನಿಜವಾದ ವಾರಸುದಾರ ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡವನು. ಅವನು ಸುರೇಶ್ ಕಡೆ ನೋಡಿದ. ನನ್ನ ಎಲ್ಲಾ ಜಮೀನು ಮತ್ತು ಮನೆ ಸುರೇಶಿಗೆ ಕೊಡುತ್ತಿದ್ದೇನೆ. ಶೇಖರ್ ಮತ್ತು ಮಹೇಶ್ ಕೋಪಗೊಂಡರು. ಇದು ಅನ್ಯಾಯ. ರಾಮಯ್ಯ ಶಾಂತವಾಗಿ ಉತ್ತರಿಸಿದ: ಆಸ್ತಿ ಹಣದಿಂದ ಸಿಗುವುದಿಲ್ಲ, ಪ್ರೀತಿಯಿಂದ ಸಿಗುತ್ತೆ. ಶೇಖರ್ ಮತ್ತು ಮಹೇಶ್ ಕೋಪದಿಂದ ಮನೆ ಬಿಟ್ಟು ಹೋಗುತ್ತಿದ್ದರು. ಸುರೇಶ್ ಅವರನ್ನ ತಡೆಯಲು ಹೋಗುತ್ತಿದ್ದಾಗ ಸುರೇಶ್ನನ್ನ ರಾಮಯ್ಯ ಕರೆಯುತ್ತಾನೆ. ರಾಮಯ್ಯ ಸುರೇಶ್ನನ್ನ ಕರೆದು ಹೀಗೆ ಹೇಳುತ್ತಾರೆ: ಈ ಸಂದರ್ಭದಲ್ಲಿ ನಾನು ನಿನಗೆ ಒಂದು ಸತ್ಯವನ್ನ ಹೇಳಬೇಕಾಗಿದೆ. ಈಗ ಹೇಳಿಲ್ಲ ಅಂದರೆ ಮುಂದೊಂದು ದಿನ ಯಾವತ್ತೂ ಕೂಡ ಅದನ್ನ ಹೇಳುವಂತಹ ಪರಿಸ್ಥಿತಿಗಳು ಉಂಟಾಗುವುದಿಲ್ಲ. ಸುರೇಶ್ ಇದನ್ನ ಅಚ್ಚರಿಯಿಂದ ಕೇಳುತ್ತಾ ನೋಡುತ್ತಿರುತ್ತಾನೆ. ಆಗ ರಾಮಯ್ಯ ನಿಧಾನವಾಗಿ ಹೇಳುತ್ತಾನೆ: ಸುರೇಶ್, ನೀನು ನನ್ನ ಸ್ವಂತ ಮಗನಲ್ಲ. ಸುರೇಶ್ ಅಚ್ಚರಿಯಿಂದ ನೋಡ್ತಾನೆ. ರಾಮಯ್ಯ ಕಣ್ಣೀರಿನಿಂದ ಮುಂದುವರಿಸುತ್ತಾನೆ: ಒಂದು ದಿನ ಹೊಲದ ಬಳಿ ಕೆಲಸ ಮಾಡುತ್ತಿದ್ದಾಗ ಅಳುತ್ತಿದ್ದ ಒಂದು ಅನಾಥ ಮಗುವನ್ನ ನಾನು ಕಂಡೆ. ಆ ಮಗುವೇ ನೀನು. ನಿನ್ನನ್ನು ಮನೆಗೆ ಕರೆದುಕೊಂಡು ನನ್ನ ಮಕ್ಕಳೊಂದಿಗೆ ಸಾಕಿದೆ. ನನ್ನ ಸ್ವಂತ ಮಕ್ಕಳು ದೊಡ್ಡವರಾದ ನಂತರ ನನ್ನನ್ನು ಮರೆತರು. ಆದ್ರೆ ನನ್ನ ರಕ್ತವಲ್ಲದ ನೀನೆ ನನಗೆ ನಿಜವಾದ ಮಗನಾದೆ. ಸುರೇಶ್ ಕಣ್ಣೀರಿನಿಂದ ತಂದೆಯನ್ನ ಅಪ್ಪಿಕೊಂಡ. ಆ ದಿನ ಒಂದು ಸತ್ಯ ಎಲ್ಲರಿಗೂ ಗೊತ್ತಾಯಿತು: ರಕ್ತ ಸಂಬಂಧಕ್ಕಿಂತ ಮನಸ್ಸಿನ ಸಂಬಂಧ ದೊಡ್ಡದು ಮತ್ತು ತಂದೆ ತಾಯಿಯನ್ನ ಪ್ರೀತಿಸುವವನೇ ನಿಜವಾದ ವಾರಸುದಾರ.